ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ಕೂಡ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಅದರಲ್ಲಿ ಈ ಅಂಡರ್ ಪಾಸ್ನ ಅಡಿಯಲ್ಲಿ ನೀರು ನಿಲ್ಲೋದು, ಅದರಿಂದ ಜನರು ಕಿರಿಕಿರಿ ಅನುಭವಿಸೋದು ಕೂಡ ಸಾಮಾನ್ಯವಾಗಿಬಿಟ್ಟಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿರುವಂತಹ ಅಂಡರ್ ಪಾಸ್ನಲ್ಲಿಯೇ ಈಗ ನೀರು ತುಂಬಿಕೊಂಡಿದೆ. ಎಲ್ಲಿ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಳೆ ಬಂದ್ರೆ ಕೆರೆಯಂತಾಗುತ್ತೆ ಅಂಡರ್ ಪಾಸ್ಗಳು. ನೀರು ನಿಂತು ಅಂಡರ್ ಪಾಸ್ನಲ್ಲೂ ಗುಂಡಿ ಸೃಷ್ಟಿ. ಮೋರಿ ಮೇಲೆ ಹಾಕಿರುವ ಕಬ್ಬಿಣದ ಸ್ಲ್ಯಾಬ್ ಸಹ ಸಡಿಲ. ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ಈ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಾರೆ. ಈಗ ನೀರು ಹೋಗ್ಲಿಕ್ಕೆ ಒಳಚರಂಡಿ ಏನೋ ಮಾಡಿದ್ದು ಮಳೆ ನೀರು ಮೊದಲಿನಷ್ಟು ನಿಲ್ತಿಲ್ಲ. ಆದ್ರೀಗ ಈ ರೈಲ್ವೆ ಅಂಡರ್ ಪಾಸ್ನಲ್ಲಾಗಿರುವಂತಹ ಗುಂಡಿಯಿಂದ ವಾಹನ ಸವಾರರು, ಅದರಲ್ಲೂ ಬೈಕ್ ಸವಾರರು ಪ್ರಾಣ ಭಯದಲ್ಲಿದ್ದಾರೆ. ಹೌದು, ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಈ ರೈಲ್ವೆ ಅಂಡರ್ ಪಾಸ್ನಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಮೋರಿಯನ್ನ ಮಾಡಿದ್ದಾರೆ. ಮೋರಿಯ ಮೇಲ್ಭಾಗದಲ್ಲಿ ಕಬ್ಬಿಣದ ಸ್ಲ್ಯಾಬ್ ಅನ್ನು ಹಾಕಲಾಗಿದೆ. ಆದರೆ ಕಬ್ಬಿಣದ ಸ್ಲ್ಯಾಬ್ ಹಾಕಿರುವ ಜಾಗದಲ್ಲಿ ಗುಂಡಿ ಬಿದ್ದಿದೆ. ಮೋರಿಯ ಮುಂಭಾಗದಲ್ಲಿ ಬಿದ್ದಿರುವ ಗುಂಡಿ ಜನರಿಗೆ ಸರಿಯಾಗಿ ಕಾಣಿಸ್ತಿಲ್ಲ. ಅಂಡರ್ ಪಾಸ್ನಲ್ಲಿ ಲೈಟ್ ಕೂಡ ಇರಲ್ಲ. ಇದರಿಂದ ಸವಾರರು ಗುಂಡಿ ಕಾಣದೆ ಬಿದ್ದಿರುವ ಘಟನೆ ಕೂಡ ನಡೆದಿದೆ. ಇನ್ನು ಸವಾರರು ಈ ಗುಂಡಿ ಕಾಣದೆ ಹಲವಾರು ಜನ ಬಿದ್ದಿದ್ದಾರೆ. ತಕ್ಷಣ ಸರಿಪಡಿಸಬೇಕು ಅಂತೇಳಿ ಆಗ್ರಹಿಸ್ತಿದ್ದಾರೆ. ಸರ್, ಪ್ರತಿದಿನವೂ ಇಲ್ಲಿ ನೀರು ಬಂದಾಗ, ಮಳೆ ಬಂದಾಗ ತುಂಬ ಹೆಚ್ಚು ಕಡಿಮೆಗಳಾಗ್ತವೆ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಗ್ರೇಟಿಂಗ್ಸ್ದು ಈ ಕಾಂಕ್ರೀಟ್ ಎಲ್ಲ ಎದ್ಬಿಟ್ಟಿದೆ. ಸುಮಾರು ಜನ ಬಿದ್ದಿದ್ದಾರೆ. ನಾವೇ ಇಲ್ಲಿ ಬ್ಯಾರಿಕೇಡ್ಗಳು ಹಾಕ್ತೀವಿ, ಅರ್ಧ ಬ್ಯಾರಿಕೇಡ್ಗಳು ಹಾಕಿ ನೈಟ್ ಟೈಮಲ್ಲಿ ಕಾಣೋದಿಲ್ಲ ಯಾರಿಗೂ. ಆಮೇಲೆ ಈ ಅಂಡರ್ ಪಾಸಲ್ಲಿ ಲೈಟ್ಗಳು ಬೇರೆ ಇರೋಲ್ಲ. ಲೈಟ್ ಇಲ್ಲದೆ ಇರೋದಾಗ ಏನಾಗುತ್ತೆ, ಟೂ ವೀಲರ್ಗಳು ಸುಮಾರು ಸಲ ಬಿದ್ದು ಏಟಾಗಿದೆ. ಅದು ಸರಿಯಾಗಿ ನೋಡಿದ್ರೂ ಬಂದು ಒಂದು ಸಲ ವೆಲ್ಡಿಂಗ್ ಮಾಡ್ತಾರೆ, ಹೊಟ್ಟೋಗ್ತಾರೆ. ತಿರ್ಗಾ ಯಾರೂ ಬರೋದಿಲ್ಲ. ಸೌಂಡ್ ಅಂತೂ ರಾತ್ರಿ ಹೊತ್ತು ಇರೋಕ್ಕಾಗಲ್ಲ. ಇಲ್ಲಿ ಮನೆ ಹತ್ರ ದಬ 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 ಅಂತ ಸೌಂಡ್ ಬರುತ್ತೆ. ಇದು ಯಾವಾಗಲೂ ಪ್ರತಿ ಸಲನೂ ಈ ಕಬ್ಬಣ ಕಿತ್ತು ಹೋಗ್ತಾ ಇರುತ್ತೆ. ಆ ಕಡೆದು ಅಷ್ಟೇ, ಈ ಕಡೆದು ಅಷ್ಟೇ, ಹಳ್ಳ ಬೀಳ್ತಾನೆ ಇರುತ್ತೆ. ಯಾವ್ದಾದ್ರು ಟೂ ವೀಲರ್ ಬಂದ್ರೂ ಸ್ಕಿಡ್ ಆಗುತ್ತೆ. ಅದರಿಂದ ಇದು ರೋಡು ಪ್ರತಿ ಸಲನೂ ಇದೇ ಸಮಸ್ಯೆ ಇದೆ. ನಂದೇ 2-3 ಸಾರಿ ಪಂಚರ್ ಆಗಿದೆ. ದಿನನಿತ್ಯ ಇದೇ ರೋಡಲ್ಲೇ ನಾನು ಓಡಾಡೋದು. ಅದರಿಂದ ಇದು ರೆಡಿ ಮಾಡ್ತಾ ಇರ್ತಾರೆ, ಅದು ಮತ್ತೆ ತಿರ್ಗಾ ರಿಪೇರಿ ಆಗ್ತಾನೆ ಇರುತ್ತದೆ. ಇನ್ನು ಅಂಡರ್ ಪಾಸ್ನಲ್ಲಿ ಹೇಗಿದೆ ಗುಂಡಿ ಎಂಬುದರ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಮಾರುತಿ ಬೆಳ್ಳೂರು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು ಅಂಡರ್ ಪಾಸಲ್ಲಿ ನೀರು ನಿಲ್ಲುತ್ತೆ ಅಂತ ಒಂದು ಆರೋಪ ಆಯಿತು. ಅದರಲ್ಲೂ ಎಸ್ಪೆಷಲಿ ಶಿವಾನಂದ ಸರ್ಕಲಲ್ಲಿರುವಂಥ ಅಂಡರ್ ಪಾಸ್, ರೈಲ್ವೆ ಅಂಡರ್ ಪಾಸಲ್ಲಿ ನೀರು ಮಾರುದ್ದ ನಿಲ್ತಿತ್ತು. ಅದನ್ನು ಸರಿ ಮಾಡುವಂಥ ವ್ಯವಸ್ಥೆನ BBMP ಮಾಡಿದ್ದಾರೆ. ಆದರೆ ಈಗ ನಾವು ತೋರಿಸ್ತಿರುವಂಥದ್ದು ಇದೇ ಶಿವಾನಂದ ಸರ್ಕಲಲ್ಲಿ ಏನು ಅಂಡರ್ ಪಾಸ್ ಇದೆ, ಅಂಡರ್ ಪಾಸಿಂದ ಹೊರ ಬರೋ ಜಾಗದಲ್ಲಿ ಮೋರಿ ನೀರು, ಅಂದರೆ ಮಳೆ ನೀರೆಲ್ಲ ಸರಾಗವಾಗಿ ಹರಿದೋಗ್ಲಿ ಅಂತ ಮೋರಿ ವ್ಯವಸ್ಥೆ ಮಾಡಿದ್ದಾರೆ. ಆ ಮೋರಿ ಮೇಲ್ಭಾಗದಲ್ಲಿ ಕಬ್ಬಿಣದ ಸಲಾಕೆಗಳಿಂದ, ರಾಡುಗಳಿಂದ ಒಂದು ಗ್ರಿಲ್ಲಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ಗ್ರಿಲ್ಲಿಂಗ್ ವ್ಯವಸ್ಥೆ. ಇದರ ಪಕ್ಕದಲ್ಲಿ ಅದು ಸೇಫ್ಟಿಯಾಗಿ ನಿಲ್ಲೋದಕ್ಕೋಸ್ಕರ ಕಾಂಕ್ರೀಟ್ ಮಾಡಿ ಇದು ಮಾಡಿದ್ದಾರೆ. ಆ ಜಾಗದಲ್ಲಿ ಬೃಹತ್ತಾದಂತಹ ಹೊಂಡಗಳು, ಅಂದರೆ ಹಳ್ಳಗಳು ಬಿದ್ದಿದೆ. ಈ ಹಳ್ಳಗಳಿಂದ ವಾಹನ ಸವಾರರು ಪ್ರತಿನಿತ್ಯ ಅಪಘಾತಕ್ಕೆ ಒಳಗಾಗ್ತಿದ್ದಾರೆ. ನಿಮ್ಗೆ ನೋಡ್ಬೋದು ದೃಶ್ಯಗಳಲ್ಲಿ. ಮೊದಲಿಗೆ ಇಲ್ಲಿ ಕಲ್ಲನ್ನು ಹಾಕಿದ್ದಾರೆ. ಕಲ್ಲನ್ನು ತೆಗೆದು ತೋರಿಸ್ಬಿಡ್ತೀನಿ. ಯಾರೋ ಸ್ಥಳೀಯರು ಪಾಪ ಇಲ್ಲಿ ಕಲ್ಲು ಹಾಕೋಗಿರುವಂಥದ್ದು. ಈ ಕಲ್ಲನ್ನು ತೆಗೆದ್ರೆ ಇದು ಎಷ್ಟರ ಮಟ್ಟಿಗೆ ಹಳ್ಳ ಇದೆ ಅಂತ, ಈ ಕಲ್ಲು ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ನಾನು ಈ ಕ್ಲೋಸಪ್ಪಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಈ ಏನು ಮೋರಿ ಮೇಲೆ ಹಾಕಿರುವಂಥ ಗ್ರಿಲ್ಲಿಗೆ ಸೇಫಾಗಿ ನಿಲ್ಲೋದಕ್ಕೋಸ್ಕರ ಈ ರಾಡನ್ನು ಕನೆಕ್ಟಿವಿಟಿ ಮಾಡಿರುವಂಥದ್ದು. ಒಂದು ವಾಹನ ಇದ್ರ ಮೇಲೆ ಹೋಯ್ತು ಅಂದರು ಇಡೀ ಇದು ಶೇಕ್ ಆಗುವುದು ಸಹ ಕಾಣಿಸ್ತಿದೆ. ನೋಡ್ಬೋದು, ಈಗ ವಾಹನ ಹೋಗ್ತಿದ್ದ, ಒಂದು ಕಾರ್ ಪಾಸ್ ಆಗ್ತಿದ್ದಾಗ ಯಾವ ರೀತಿ ಇದು ಶೇಕ್ ಆಗ್ತಿದೆ ಅಂತ. ಮತ್ತೊಂದು ಈ ಥರ ಹಳ್ಳ ಆಗಿರೋದ್ರಿಂದ ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ. ಬಂದು ಈ ಭಾಗಕ್ಕೆ ಟೂ ವೀಲರ್ಸ್ ಟೈರು ಆರಾಮಾಗಿ ಈ ಜಾಗದಲ್ಲಿ ಸ್ಟಕ್ ಆಗುತ್ತೆ. ವೇಗವಾಗಿ ಬಂದಂಥವ್ರು ಈ ಜಾಗಕ್ಕೆ ಓಡ್ಕೊಂಡು ಫ್ರಂಟ್ ವೀಲು ಜಾಮ್ ಆಗಿ ಬಿದ್ದಂಥ ಸಾಕಷ್ಟು ಉದಾಹರಣೆಗಳು ಸಹ ಇಲ್ಲಿದೆ. ನಾನೀಗ ಅದೇ ಜಾಗದಲ್ಲಿ ನಿಂತಿದ್ದೀನಿ. ನೋಡಿ, ಇವತ್ತು ಒಂದು ಬಸ್ ಹೋಗ್ತಿದೆ, ಯಾವ ರೀತಿ ವೈಬ್ರೇಷನ್ ಆಗ್ತಿದೆ, ನಿಂತ್ಕೊಳ್ಳೋಕ್ಕಾಗಲ್ಲ. ವಾಹನ ಸವಾರರು ಪ್ರತಿನಿತ್ಯ ಒಂದು ಸೌಂಡ್ ಕೂಡ ಬರ್ತಿದೆ, ಡಬ ಡಬ ಅಂತ. ಈ ರೀತಿಯ ಒಂದು ಅವ್ಯವಸ್ಥೆಯಲ್ಲಿ ಕೂಡಿರುವಂಥದ್ದು. ಆದರೆ ಪ್ರತಿ ಬಾರಿ ಇಲ್ಲಿ ಮಳೆ ಬಂದಾಗ ದೊಡ್ಡ ಅವ್ಯವಸ್ಥೆ ಆಗುತ್ತೆ. ಅಂಥ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಮೋರಿ ವ್ಯವಸ್ಥೆ ಮಾಡಿಲ್ಲ, ಮತ್ತು ಆ ಗ್ರಿಲ್ಲಿಂಗ್ನ ಸರಿಯಾಗಿ ಕೂರಿಸುವಂಥ ವ್ಯವಸ್ಥೆ ಆಗಿಲ್ಲ. ಇದು ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ ಪಾಸ್ನ ಅವ್ಯವಸ್ಥೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.